ಕಮಲಾಕರ ಭಟ್ಟನ ಪ್ರಕರಣಕ್ಕೆ ರಾಜಾಜಿನಗರದ ಬಿಜೆಪಿ ಶಾಸಕರ ಲಿಂಕ್ ಏನಾದರೂ ಇದೆಯಾ? ಸುರೇಶ್ ಕುಮಾರ್ ವಿರುದ್ಧ ಇದೀಗ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬಿಕೆ ಹರಿಪ್ರಸಾದ್ ಜ್ಯೋತಿಷಿ ಭಾಗ್ಯದ ಕೊಲೆ ಕೇಸ್ನಲ್ಲಿ ಸುರೇಶ್ ಕುಮಾರ್ ಪಾತ್ರ ಇಲ್ಲವಾ? ಹಾಗಿದ್ರೆ ಗುರುಜಿ ಭಟ್ನನ್ನ ಓರ್ವ ಶಾಸಕನಾಗಿ ಬೆಳೆಸಿದ್ದು ಇವರೇ ಅಲ್ಲವೇ? ಭಟ್ಟನ ಅಕ್ರಮ ದಂಧೆಗಳನ್ನ ಸುರೇಶ್ ಕುಮಾರ್ ಪ್ರೋತ್ಸಾಹಿಸಿದ್ದಾರೆ. ಹೀಗಾಗಿ ಈ ಕೊಲೆಯಲ್ಲಿ ಸುರೇಶ್ ಕುಮಾರ್ ಪಾತ್ರ ಬಹಳ ಮುಖ್ಯವಾಗುತ್ತೆ. ಸುರೇಶ್ ಕುಮಾರ್ ಕೂಡ ಈ ಕೊಲೆಯ ನೈತಿಕ ಹೊಣೆ ಹೊತ್ಕೊಳ್ಬೇಕು. ಕಾಂಗ್ರೆಸ್ ಮುಖಂಡ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಟ್ವೀಟ್ ಮಾಡಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಮಲಾಕರ ಭಟ್ಟನ ಜೊತೆ ಸುರೇಶ್ ಕುಮಾರ್ ಇರೋ ಫೋಟೋವನ್ನ ಹಂಚಿಕೊಂಡು ಈ ಎಲ್ಲಾ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಭಟ್ಟನ ಜೊತೆ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಇರೋ ಫೋಟೋ ಕೂಡ ಶೇರ್ ಮಾಡಿ ಟ್ವೀಟ್ ಮಾಡಿರುವಂಥದ್ದು. ಇದೀಗ ಈ ಒಂದು ಟ್ವೀಟ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಿಕೆ ಹರಿಪ್ರಸಾದ್ ಟ್ವಿಟರ್ ಪೋಸ್ಟ್, ಆರೋಪಿಗಳ ಜೊತೆ ಫೋಟೋ ತೆಗೆಸ್ಕೊಂಡವರು ಆರೋಪಿಗಳಾಗ್ತಾರಾ? ಓರ್ವ ಜ್ಯೋತಿಷಿ ಅಂದ ಮೇಲೆ ಹಲವರು ಭೇಟಿ ಆಗಬಹುದು. ರಾಜಕೀಯ ನಾಯಕರು ಫೋಟೋವನ್ನ ತೆಗೆಸ್ಕೊಂಡಿರೋದು ಅಪರಾಧನಾ? ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಬಿಕೆ ಹರಿಪ್ರಸಾದ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೌದು, ಸ್ವಾಮೀಜಿಗಳು ಅಂತ ಹೇಳಿದ ಮೇಲೆ ಒಂದಿಷ್ಟು ರಾಜಕಾರಣಿಗಳ ನಂಟಿರುತ್ತೆ. ಜೊತೆಗೆ ಹೋದಂಥ ಸಂದರ್ಭದಲ್ಲಿ, ಭೇಟಿಯಾದಂತಹ ಸಂದರ್ಭದಲ್ಲಿ ಫೋಟೋವನ್ನು ಕೂಡ ತೆಗೆಸ್ಕೊಂಡಿರಬಹುದು. ಬಟ್ ಆ ಫೋಟೋವನ್ನ ಹಾಕಿ ಟ್ವೀಟ್ ಮಾಡಿದ್ದಾರಲ್ವಾ? ಸೊ ಹಾಗಾಗಿ ಬಿಕೆ ಹರಿಪ್ರಸಾದ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಿವೈ ವಿಜಯೇಂದ್ರ ಅವರು ಕೂಡ ಆ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರೆ, ಸ್ವಾಮೀಜಿಯ ಪಕ್ಕದಲ್ಲಿ. ಸೊ ಭೇಟಿ ಆಗಿರ್ಬೋದು, ಮಾತನಾಡಿಸಿರ್ಬೋದು. ಹಾಗಿದ್ದಾಗ ಫೋಟೋ ತೆಗೆಸ್ಕೊಂಡಿರೋರೆಲ್ಲರೂ ಕೂಡ ಅಪರಾಧಿಗಳಾಗ್ತಾರಾ ಅಂತ ಹೇಳ್ಬಿಟ್ಟು ಕಮೆಂಟ್ನಲ್ಲಿ ತಿಳಿಸ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಕೆ ಹರಿಪ್ರಸಾದ್ಗೆ. ಒಬ್ಬ ಜ್ಯೋತಿಷಿ ಅಂತ ಹೇಳಿದ ಮೇಲೆ ರಾಜಕಾರಣಿಗಳು ಭೇಟಿ ಆಗ್ತಾರೆ. ನಾನಾ ವಿಚಾರವಾಗಿ ಹಲವರು ಭೇಟಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಫೋಟೋವನ್ನು ತೆಗೆಸ್ಕೊಂಡಿರ್ಬೋದು. ಅದು ಅಪರಾಧನ? ಆಗಿದ್ರೆ ಆ ಫೋಟೋವನ್ನು ಹಾಕಿ ಟ್ವೀಟ್ ಅನ್ನು ಮಾಡುವಂತಹ ಅಗತ್ಯ ಇತ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಣುತ್ತೆ. ಕಮಲಾಕರ ಭಟ್ಟನ ಪ್ರಕರಣಕ್ಕೆ ರಾಜಾಜಿನಗರದ ಬಿಜೆಪಿ ಶಾಸಕರ ಲಿಂಕ್ ಏನಾದರೂ ಇದೆಯಾ? ಸುರೇಶ್ ಕುಮಾರ್ ವಿರುದ್ಧ ಇದೀಗ ಹೊಸ ಬಾಂಬ್ ಸಿಡಿಸಿದ್ದಾರೆ ಬಿಕೆ ಹರಿಪ್ರಸಾದ್. ಜ್ಯೋತಿಷಿ ಭಾಗ್ಯದ ಕೊಲೆ ಕೇಸ್ನಲ್ಲಿ ಸುರೇಶ್ ಕುಮಾರ್ ಪಾತ್ರ ಇಲ್ಲವಾ? ಹಾಗಾದ್ರೆ ಗುರುಜಿ ಭಟ್ನನ್ನ ಓರ್ವ ಶಾಸಕನಾಗಿ ಬೆಳೆಸಿದ್ದು ಇವರೇ ಅಲ್ಲವೇ? ಇದೀಗ ಭಟ್ಟನ ಅಕ್ರಮ ದಂಧೆಗಳನ್ನ ಸುರೇಶ್ ಕುಮಾರ್ ಪ್ರೋತ್ಸಾಹಿಸಿದ್ದಾರೆ. ಸೊ ಆ ಕಾರಣಕ್ಕಾಗಿಯೇ ಈ ಕೊಲೆಯಲ್ಲಿ ಸುರೇಶ್ ಕುಮಾರ್ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಸುರೇಶ್ ಕುಮಾರ್ ಕೂಡ ಈ ಕೊಲೆಯ ನೈತಿಕ ಹೊಣೆಯನ್ನು ಹೊತ್ತುಕೊಳ್ಬೇಕು ಅಂತ ಹೇಳ್ಬಿಟ್ಟು ಟ್ವೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಓರ್ವ ಜ್ಯೋತಿಷಿ ಅಂತ ಹೇಳಿದ ಮೇಲೆ ರಾಜಕಾರಣಿಗಳು ಭೇಟಿ ಆಗೋದು ಸಹಜ, ಫೋಟೋ ತೆಗೆಸ್ಕೊಳ್ಳೋದು ಕೂಡ ಸಹಜ. ಹಲವರು ಭೇಟಿ ಆಗಿರ್ತಾರೆ ನಾನಾ ಕಾರಣಗಳ ವಿಚಾರವಾಗಿ. ಸೊ ಈಗ ಕಮೆಂಟ್ಸ್ ಅಲ್ಲೂ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹರಿಪ್ರಸಾದ್ ಅವ್ರಿಗೆ ಫೋಟೋ ತೆಗೆಸ್ಕೊಂಡು ಮಾತ್ರಕ್ಕೆ ಅದು ಎಷ್ಟು ಸರಿ? ನೀವು ಏನಕ್ಕಾಗಿ ಫೋಟೋವನ್ನ ಟ್ಯಾಗ್ ಮಾಡಿ ಟ್ವೀಟ್ ಮಾಡುವಂಥ ಅಗತ್ಯ ಇತ್ತ ಅಂತ ಹೇಳ್ಬಿಟ್ಟು. ಸೊ ಯಾಕಾಗಿ ಇದನ್ನ ಲಿಂಕ್ ಮಾಡ್ತಾ ಇದ್ದಾರೆ? ಪರ್ಟಿಕ್ಯುಲರ್ಲಿ ಏನಾಗಿದೆ? ಫೋಟೋ ತೆಗೆಸ್ಕೊಳ್ಳೋದು ಕೂಡ ಅಪರಾಧನ ಅನ್ನುವಂತಹ ಪ್ರಶ್ನೆಗೆ ಆ ಕಡೆಯಿಂದ ರಿಯಾಕ್ಷನ್ ಏನಾದರೂ ಬಂದಿದೆಯಾ ವಿವೇಕ್? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಓಕೆ, ಸಂಪರ್ಕ ಕಡಿತ ಆಗಿದೆ. ಮತ್ತೆ ಸಂಪರ್ಕವನ್ನು ಮಾಡುವಂತಹ ಪ್ರಯತ್ನ ಮಾಡಲಾಗತ್ತೆ. ಓರ್ವ ಜ್ಯೋತಿಷಿ ಅಂತ ಹೇಳಿದ್ಮೇಲೆ ನಾನು ಹೇಳ್ತಾ ಇದ್ದೆ, ಭೇಟಿ ಮಾಡೋದು, ಫೋಟೋ ತೆಕ್ಕೊಳ್ಳೋದು ಸಹಜ ಆಗಿರುತ್ತೆ. ಭಟ್ಟನ ಅಕ್ರಮದ ದಂಧೆಗಳನ್ನು ಸುರೇಶ್ ಕುಮಾರ್ ಪ್ರೋತ್ಸಾಹಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಟ್ವೀಟ್ ಅನ್ನು ಮಾಡಿರುವಂಥದ್ದು. ಇದೀಗ ಬಿಕೆ ಹರಿಪ್ರಸಾದ್ ಅವರು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ.